ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಸ್ಪರ್ಧಿ ಭಾಷಣ ಕಾರ್ತಿ ಚೈತ್ರಾ ಕುಂದಾಪುರ್ ಅವರ ಮದುವೆ ಮೇ 9ರಂದು ಶ್ರೀಕಾಂತ್ ಕಶ್ಯಪ್ ಅವರ ಜೊತೆ ಕುಂದಾಪುರದ ಕಮಲಶಿಲೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಿಂಪಲ್ ಆಗಿ ನಡೆದಿದೆ. ಚೈತ್ರಾ ಅವರದ್ದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್. ಕಾಲೇಜ್ನಲ್ಲಿ ಲವ್ ಶುರುವಾಗಿದ್ದು ಎಂಬ ವಿಚಾರವನ್ನ ಚೈತ್ರಾ ಹೇಳಿದ್ದಾರೆ. ಮದುವೆಗೆ ಧನರಾಜ್ ಆಚಾರ್, ಗೋಲ್ಡ್ ಸುರೇಶ್, ರಜತ್ ಕಿಶನ್ ಹಾಗೂ ಅವರ ಪತ್ನಿ ಹಾಜರಿದ್ದರು. ರಜತ್ ಅವರು ಅಣ್ಣನ ಸ್ಥಾನದಲ್ಲಿ ನಿಂತು ಶಾಸ್ತ್ರವನ್ನ ಮಾಡಿದ್ರು. ಚೈತ್ರಾ ಕುಂದಾಪುರ್ ಜೊತೆಯಲ್ಲೇ ಬಿಗ್ ಬಾಸ್ ಮನೆಯಲ್ಲಿದ್ದ ಉಗ್ರ ಮಂಜು ಸಹ ಆಗಮಿಸಿ ನವದಂಪತಿಗೆ ಶುಭ ಹಾರೈಸಿದ್ರು. ಕೆಲಸದ ಪ್ರಯುಕ್ತ ಮದುವೆ ದಿನ ಮಂಜು ಅವರಿಗೆ ಬರಲು ಸಾಧ್ಯವಾಗಲಿಲ್ಲ. ಹೀಗಾಗಿ ಮದುವೆಯ ಮರುದಿನ ಚೈತ್ರಾ ಕುಂದಾಪುರ್ ಅವರ ಮನೆಗೆ ಉಗ್ರ ಮಂಜು ಅವರು ಭೇಟಿ ಕೊಟ್ಟಿದ್ದಾರೆ. ಇದಾದ ಬಳಿಕ ನವಜೋಡಿಗೆ ಶುಭ ಹಾರೈಸಿ ವಿಶೇಷವಾದ ಗೋವಿನ ಮೂರ್ತಿಯನ್ನ ಉಡುಗೊರೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಹೆಚ್ಚಾಗಿ ಹಸು, ಕರು ಅಂತ ಚೈತ್ರಾ ಜಪಿಸುತ್ತಿದ್ದರು. ಅವರಿಗೆ ದನ ಎಂದರೆ ಪಂಚಪ್ರಾಣ. ಹೀಗಾಗಿ ಇದನ್ನೇ ಗಿಫ್ಟ್ ಆಗಿ ನೀಡಿದ್ದೇನೆ ಅಂತ ಉಗ್ರ ಮಂಜು ಹೇಳಿದ್ದಾರೆ. ಉಗ್ರ ಮಂಜು ಕೊಟ್ಟ ಗಿಫ್ಟ್ ಅನ್ನು ಓಪನ್ ಮಾಡುತ್ತಿದ್ದಂತೆ ಚೈತ್ರಾ ಕುಂದಾಪುರ್ ಖುಷಿಯಾಗಿದ್ದಾರೆ. ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. ಚೈತ್ರಾ ಅವರು ಸಿಂಪಲ್ ಆಗಿ ಹೆಚ್ಚೇನು ಸುದ್ದಿ ಇಲ್ಲದೆ ಮದುವೆ ಆದರು. ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಚೈತ್ರಾ, ನಾವು ಮದುವೆ ಆಗುತ್ತಿರುವ ವಿಚಾರವನ್ನ ಹೆಚ್ಚಿನ ಜನರಿಗೆ ಹೇಳಿರಲಿಲ್ಲ. ತುಂಬಾ ಸೀಕ್ರೆಟ್ ಆಗಿ ಇಟ್ಟಿದ್ದೆವು. ಆದರೂ ಅಭಿಮಾನಿಗಳು ತುಂಬಾ ದೂರದ ಊರಿನಿಂದ ಬಂದಿದ್ದೀರಿ. ಶಾಸ್ತ್ರ ಸಂಪ್ರದಾಯಗಳ ಜೊತೆಗೆ ನಮಗೆ ಸರಳ ವಿವಾಹ ಆಗಬೇಕು ಅನ್ನೋ ಆಸೆ ಇತ್ತು. ಆದರೆ ನಮ್ಮ ಮದುವೆ ವಿಚಾರ ಗೊತ್ತಾಗಿ ಸೋಷಿಯಲ್ ಮೀಡಿಯಾದಿಂದ ನೋಡಿ ತುಂಬಾ ಜನ ದೂರದ ಊರಿನಿಂದ ಅಭಿಮಾನಿಗಳು ಬಂದಿದ್ದೀರಾ. ಯಾರೆಲ್ಲ ದೂರದ ಊರಿನಿಂದ ಬಂದಿದ್ದೀರಿ ಅವರಿಗೆಲ್ಲ ತುಂಬಾ ಧನ್ಯವಾದಗಳು. ನಮ್ಮ ಮದುವೆಯನ್ನ ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದೀರಿ. ಖಂಡಿತವಾಗಿಯೂ ಈ ಪ್ರೀತಿಗೆ ನಾವು ಚಿರಋಣಿ ಎಂದು ಹೇಳಿದ್ದಾರೆ.